ಸ್ವರೂಪರೇ, ಆತ್ಮಾನಂದ ಸ್ವರೂಪರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ವಿಷಯ ಏನಂದ್ರೆ, ರಾಗದಿಂ ಬೇರಿನ್ನು ಭವಬೀಜ ಉಂಟೆ. ರಾಗ ಅಂದ್ರೆ ಬೇಡುದು, ಬೇಕನ್ನೋದು ರಾಗ. ಏನು ಮಾಡ್ತತಿ ಮನಸ್ಸು? ಕಂಡದ್ದನ್ನು ಬೇಡ್ತತಿ. ಅದಕ್ಕೆ ರಾಗದಿಂದನ ಬೀಜ ಅಂತ ಅದ ಬಹುಬೀಜ ಆಗ್ತದೆ. ಅಂತ್ಯಮತಿ ಸಾಗತಿ. ನಮ್ಮ ಅಂತ್ಯದೊಳಗೆ ಯಾವ ವಿಷಯ ಉಳಿತೈತಲ್ಲ ಅದ ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ. ಅದಕ್ಕೆ ರಾಗದಿಂದ ಬೇರಿನ್ನು ಒಬ್ಬ ಬೀಜ ಉಂಟೆ. ಅದಕ್ಕೆ ಆಶಾ ಕಡಿಮೆ ಮಾಡ್ಕೋರಿಪ್ಪ ಅಂತಾರ. ಆಶಾನ ಮೂಲ ಕಾರಣ ಇದಕ್ಕೆಲ್ಲ. ಆಶಾ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ? ವಿಷಯ ವಸ್ತುದೊಳಗೆ ಸುಖ ಇಲ್ಲ ಅನ್ನೋದು ಯಾವಾಗ ತಿಳಿತೈತೋ ಆವಾಗ ಇದನ್ನು ಕಡಿಮೆ ಮಾಡ್ಕೊಳಕ್ಕೆ ಬರ್ತದೆ. ವಿಷಯ ವಸ್ತುದೊಳಗೆ ಸುಖ ಎಲ್ಲಿ ಮಠ ಮನಸ್ಸು ಇಡ್ತೈತೋ ಅಲ್ಲಿವರೆಗೂ ಅದು ರಾಗ ಇದ್ದದ್ದನ. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರಪ್ಪ ಅಂದ್ರೆ, ವಿಚಾರ ಮಾಡ್ರಿ. ಸಾಧಕ ಮನುಷ್ಯ ಮನಸ್ಸಿನಿಂದ ಯತ್ನ ಮಾಡುತ್ತಿದ್ದರು, ಮಂಗ ಇಂದ್ರಿಯಗಳು ಮತ್ತೆ ಮಡುವಿಗೆಳೆವು. ಸಾಧಕ ಮನುಷ್ಯರನ್ನ ಕೆಡಿಸ್ತದೆ ಅದು, ಜ್ಞಾನಿನ ಕೆಡೋದಿಲ್ಲ. ಮತ್ತು ಸಾಧಕ ಅದಕ್ಕೆ ಜ್ಞಾನಿ ಅಂತಿದ್ರು ಮೊದಲು. ಅದು ಕೈ ಇತ್ನೆಗಡೆ ಅದು ಸಾಧಕ ಅಂತ ತಿದ್ದಿದ್ರು ಅದನ್ನು. ಸಾಧಕ ಮನುಷ್ಯ ಅಂದ್ರೆ ಜ್ಞಾನಿ ಮನುಷ್ಯ ಅಂತ ಅಂದಾರ್ರಿ. ಜ್ಞಾನಿ ಅಂತ ಯಾರು ಅಂತ ಯಾರಿಗಂತಾರೆ ಗುರುಗಳ? ಮತ್ತು ಎಲ್ಲ ಆಳದ ಮೇಲೆ ನಾವು ಜ್ಞಾನಿ ಆಗಿರ್ತೀವಿ. ಹೌದು ಬೇ. ಮತ್ತು ಇಲ್ಲಿ ಜ್ಞಾನಿ ಮನುಷ್ಯ ಮನಸ್ಸಿನಿಂದ ಅಂತಾರಲ್ಲ, ಮನಸ್ಸನ್ನಾಗಿ ಆಗಿರ್ತೈತಲ್ಲ. ಹೌದು ಬೇ, ತಪ್ಪದು ಹೊಡೆದ. ಅದಕ್ಕೆ ಅದು ಸಾಧಕ ಅಂತಿಟ್ರು. ಅದಕ್ಕೆ ಯಾವಾಗಲೂ ವಿಚಾರ ಮಾಡ್ಬೇಕು ಮನುಷ್ಯ. ಎದ್ರೊಳಗಪ್ಪ ಈ ವಿಷಯದಿಂದ ನಮಗೆ ಸುಖ ಆಕೈತೇನೆ? ಎಷ್ಟು ಜನ್ಮದಾಗಿದ್ದ ನಾವು ಈ ವಿಷಯದಾಗ ನಾವು ಬಿದ್ದು ಒದ್ದಾಡೀವಿ. ಜನ್ಮಾಂತರ ನಮ್ಮದು ಏನಾಗೈತಂದ್ರೆ, ನಮ್ಮ ಈ ಎಲುಬುಗಳನ್ನು ಕೂಡಿಸಿದ್ರೆ ಹಿಮಾಲಯ ಪರ್ವತ ಸಷ್ಟು ಬಿದ್ದತೆ ಅಂತ. ಅಷ್ಟು ಜನ್ಮದಾಗ ನಾವು ಹುಟ್ಟಿ ಬಂದೇವಿ ಈ ಭೂಮಿಗೆ. ಧರಣಿಯಲ್ಲೆಲ್ಲ ಸನ್ನಿಸಿ ಧೂಳಿ ಮಾಡಲು ಪರಮಾಣು ಏನಿತು ಅಂದ್ರೆ ಒಂದು ಉಳಿದಿಲ್ಲ ಅಂತ. ಯಾವ ಈ ಭೂಮಿ ಮ್ಯಾಗ ಪ್ರಾಣಿ ಅನ್ನುವಂಥದ್ದು ಏನೈತಲ್ಲ ಎಲ್ಲ ಪ್ರಾಣಿಯಾಗಿ ಹುಟ್ಟಿ ಸತ್ತು ಈ ಮನುಷ್ಯ ಜನ್ಮಕ್ಕೆ ಬಂದತಿ. ಅಂದ್ರೆ ಈ ಮನುಷ್ಯ ಜನ್ಮಕ್ಕೆ ಯಾಕೆ ಬಂದೈತಿ ಅಂತಂದ್ರೆ, ಪುಣ್ಯದ ಫಲದಿಂದ ಬಂದತಿದು. ಪುಣ್ಯ ಮಾಡಿದಾಗ ಬಂದತಿದು. ಅಂದ್ರೆ ಇಲ್ಲಿ ಪುಣ್ಯ ಹೆಚ್ಚು ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ದೇವತೆಗಳ ಜನ್ಮ ಬರ್ತೈತಿ. ನಾ ಮಾಡೋವ ಅಲ್ಲಿ ಅಂದ್ರೆ ಬರಬೇಕು ನೋಡಿ ಇಲ್ಲಿ ಉಣ್ಣಾಕ ಈ ಭೂಮಿಗೆ. ನಾ ಮಾಡೋ ಅಂತ ಮನಸ್ಸಿನಾಗ ಬಂತು ಬರಬೇಕ. ಹುಟ್ಟಿ ಇಲ್ಲಿ ಸಾಯೋದಕ್ಕೆ ಬರಬೇಕ. ಅದಕ್ಕೇನೈತಿ, ರಾಗದಿನ್ ಬೇರಿನ್ನು ಭವ ಬೀಜ ಉಂಟೆ. ಇವತ್ತಿನ ವಿಷಯ ನಿಜಗೊಂಡ್ರದ್ದು ಭಾಳ ಚಲೋ ಇಟ್ಕೊಂಡದ. ರಾಗದಿನ್ ಬೇರಿನ ಅಂದ್ರೆ ಇಲ್ಲಿ ಆಶೆ ಕಡಿಮೆ ಮಾಡ್ಕೊಳ್ಳೋದೈತಿದ. ದಿನನಿತ್ಯದೊಳಗೆ ಹಾಸು ಹೊಕ್ಕೈತಿದ. ಆದ್ರೆ ವಿಚಾರ ಬರುವಲ್ಲಲ್ಲ. ಜ್ಞಾನಿಗಳು ಮನೆ ಬಾಗಿಲಿಗೆ ಬಂದು ಹೇಳ್ತಾರ, ಆದರೂ ತಿಳಿದಿಲ್ಲ ಇದು. ಯಾಕೆ ತಿಳಿದಿಲ್ಲ? ಈ ವಿಷಯದೊಳಗೆ ಬಿದ್ದೇವೆ ನಾವು. ವಿಷಯದೊಳಗೆ ಬಿದ್ದಿಂದ ಹೆಂಗೆ ಸಿಗ್ತೈತೆ ಅದು? ಜ್ಞಾನಿಗಳನ್ನ ನಾವು ಮಾತು ಅದು ಮೇಲ್ಮಟ್ಟದೊಳಗೆ ತೊಗೊಳೋದೇ ಇಲ್ಲ. ನಾವು ಕೆಳಮಟ್ಟದೊಳಗೆ ತೊಗೊಳ್ತೀವಿ. ಅದು ಯಾವಾಗ ತಿಳಿತೈತಿ? ಮೇಲ್ಮಟ್ಟದಾಗ ತೊಗೊಳೋದು ಅವ್ರು ಹೊಳಿತೈತೆ ಅದು. ಅದಕ್ಕೆ ಆತ್ಮವಿಚಾರ ಇದ್ದಲ್ಲಿ ನಿಮ್ಮ ಪಾದಗಳನ್ನು ನಡೆಸಿರೋ ಹೋಗ್ದೇವೋ ಅಂತ ಕೆಲಸ ಅವರು ಕೂಗಿ ಹೇಳಿದ್ರು. ಎಲ್ಲಿ ಕೇಳ್ತೇವೆ ನಾವು? ಮನ್ಯಾಗ ಕುಂದಿರ್ತೀವಿ. ಎಲ್ಲಿ ಶಾಸ್ತ್ರ ಶ್ರವಣ ನಡೀತೈತಿ ಹೋಗ್ತೀವಿ ನಾವು. ಏನೋ ಕಡೆಗೆ ಬಂದು ಕುಂತು ಕೇಳಿ ಹೋಗ್ಬಿಡ್ತೀವಿ ಅಷ್ಟೇ, ಮುಗಿತಿ. ಅದು ಈ ವಿಚಾರ ಯಾವಾಗಲೂ ಅವ್ರು ಹೇಳ್ತಾರ, ಜ್ಞಾನಿಗಳು ಹೇಳ್ತಾರ, ಕುಂತು ವಿಚಾರ ಮಾಡ್ರು. ನೀವು ಮೂಲಿಗೆ ಕುಂತು ವಿಚಾರ ಮಾಡಿದ್ನ ಗಟ್ಟಿಗೆ ಗಟ್ಟಿಗೆ ಹಚ್ಚ್ರಿ ಅಂತ ಗುರುಗಳು ಇರೋ ಮಠ ಹೇಳಿದ್ರು. ಯಾಕೆ ಹೇಳಿದ್ರು? ಅವಾಗ ತಿಳಿಲಿಲ್ಲ ನಮ್ಗೆ, ವಿಚಾರ ಮಾಡಲಿಲ್ಲ. ಕಳ್ಕೊಂಡಿಂದ ಹುಡುಕ್ಯಾಡಕತ್ತೀವಿ. ಈಗ ಬರೋದೇನು? ಕಳ್ಕೊಂಡಾಗ ಹುಡುಕ್ಯಾಡೋದಾಕತ್ತೆ. ಅದಕ್ಕೆ ಇದ್ದಾಗನ ವಿಚಾರ ಮಾಡೋದೈತಿ, ಓದಿಂದ ವಿಚಾರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಇದು ಮನುಷ್ಯ ಜನಕ್ಕೆ ಬಂದ ಮ್ಯಾಗ ವಿಚಾರ ಮಾಡಬೇಕು. ವಿಚಾರ ಮಾಡಿ ನಾವು ನೀತಿಯಿಂದ ನಡೆದೀವಿ ಅಂತಂದ್ರೆ ನಾವು ದೇವರಾಗೋದು ಸಾಕ್ಷಾತ್. ಹೇಳ್ತಾರಲ್ಲ, ನಿಮ್ಮದು ಗುಡಿ ಕಟ್ತಾರೋ ಅಂತ ಹೇಳಿದ್ರೆ ನಮ್ಗೆ ಗುರು, ನಿಮ್ಮನ್ನು ಗುಡಿ ಕಟ್ಟಿಸ್ತಾರ. ಇನ್ನು ಇದು ಕುಂತು ನೀವು ವಿಚಾರ ಮಾಡಿರಿ. ವಿಚಾರ ಮಾಡಿದ್ರಿ ಅಂದ್ರೆ ನೀವು ಹೆಂಗೆ ಆತ್ಮಾನಂದರದ ಗುಡಿ ಕಟ್ಟ್ಯಾರ, ಸಿದ್ಧಾರೂಢರ ಗುಡಿ ಕಟ್ಟ್ಯಾರ, ಹಂಗೆ ನಿಮ್ಮದು ಗುಡಿ ಕಟ್ತಾರೆ ಅಂತ ದಿನ ಹೇಳ್ತಾರಲ್ಲ. ಎಲ್ಲಿ ತಿಳಿತೈತಿ ನಮ್ಗೆ?
ತಿಳಿದ ಇಲ್ಲದ ಯಾಕಂತಂದ್ರೆ ನಾವು ಬಿದ್ದೇವಲ್ಲ ವಿಷಯದೊಳಗೆ ಬಿದ್ದಿದ್ದು ಅದು ಹೆಂಗೆ ತಿಳಿತೈತಿ. ದಿನ ನಿತ್ಯ ನಾವು ಇಲ್ಲಿ ಒಂದು ತಾಸು ಕೇಳ್ತೀವಿ, 23 ತಾಸು ನಾವು ವಿಷಯದೊಳಗೆ ಇರ್ತೀವಿ ಅಂದ್ರೆ ತಿಳಿತೈತಿ ಅವಾಗ ಅದು. 8 ತಾಸು ಏನು 1 ತಾಸು ಶ್ರವಣ ಆದರೆ 8 ತಾಸು ನಿಧಿಧ್ಯಾಸ ಮಾಡಂತ ಹೇಳ್ಯಾರ. ಎಲ್ಲಿ ಮಾಡ್ತೇವೆ ನಿಧಿಧ್ಯಾಸ? ಪ್ರಾಪಂಚಿಕದ ನಿಧಿಧ್ಯಾಸ ಮಾಡುವಾಗ ಇದೆಯಲ್ಲಿ ಹೊಳಿತೈತಿ? ಹೊಳಿದಿಲ್ಲ. ಅದಕ್ಕೆ ಈ ಪ್ರಪಂಚ ಅನ್ನೋದು ಇದು ಏನಂತೆ ಅಂದ್ರೆ ಮೋಹದೈತಿದು. ಈ ಮೋಹಕ್ಕೆ ಬಿದ್ದೇವೆ ನಾವು. ಈ ಮೋಹ ಕಳ್ಕೊಳ್ಳೋದು ಯಾವಾಗ ಅಂದ್ರೆ ನಾವು ನಿರಾವರಿಯಾಗಿರ್ಬೇಕು, ಉನ್ನತ ವಿಚಾರ ಮಾಡ್ಬೇಕು. ಸಾದಾ ಜೀವನ ಉನ್ನತ ವಿಚಾರ, ಈ ವಿಚಾರ ಇದ್ದಾಗ ಇದೆಲ್ಲ ಹೊಳಿತೈತಿ. ನಾವು ನೀವು ಕೂಡ ಎಲ್ಲ ಇದನ್ನ ಅಂತೇಳಿ ವಿಚಾರ ಮಾಡೋಣ, ಎಲ್ಲರೂ ಮುಕ್ತರಾಗೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟೆ.